ಭೀಮಕವಿಗಳು ಬಸವ ಪುರಾಣದಲ್ಲಿ ಶಿಲಾದ ಮುನಿಯೇ ಒಂದು ಭಕ್ತಿಯ ಪ್ರಾಬಲ್ಯದಿಂದ ನಂದೀಶನಾಗಿ ಹುಟ್ಟುತ್ತಾನೆ. ನಂದೀಶ್ವರನಿಂದ ಬಸವಣ್ಣನ ಅವತಾರ ಆಗ್ತದೆ ಎಂದು ಬಸವ ಪುರಾಣದಲ್ಲಿ ಬರ್ಕೊಂಡು ಬರ್ತಾರೆ. ಇವತ್ತಿನ ದಿವಸ ಭೀಮಕವಿಗಳು ಕೈಲಾಸದ ವರ್ಣನೆಯನ್ನು ಮಾಡ್ತಾರೆ. ಕೈಲಾಸ ಅಂದ್ರೆ ಯಾವುದಕ್ಕಬೇಕು? ಒಂದು ಬಂಗಾರದ ಸಿಂಹಾಸನ, ಮುತ್ತು ರತ್ನಗಳ ವೈಡೂರ್ಯ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಪಾರ್ವತಿ ದೇವಿ, ಇವೆಲ್ಲ ಕುಂತದಕ್ಕ ಕೈಲಾಸ ಅಂತ ಅಂತಾರೇನು ಅಂದ್ರೆ ಅದು ಕೈಲಾಸ ಅಲ್ಲ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಕೈಲಾಸ ಯಾವುದಕ್ಕೆ ಕರೀಬೇಕು? ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳ್ದ. ಸ್ವರ್ಗ ಲೋಕ ಮರ್ತ್ಯ ಲೋಕ ಬೇರೆಲ್ಲ ಕಾಣಿರೋ. ಸ್ವರ್ಗ ಲೋಕ ಮರ್ತ್ಯ ಲೋಕ ಬೇರೆಲ್ಲ ಕಾಣಿರೋ. ಸತ್ಯ ನುಡಿಯುವುದೇ ಸ್ವರ್ಗ ಲೋಕ, ಮಿಥ್ಯ ನುಡಿಯುವುದೇ ಮರ್ತ್ಯ ಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಮ್ಮ ಜೀವನದಲ್ಲಿ ಸ್ವರ್ಗವನ್ನು ಮಾಡುವಂತ ಆಚಾರಗಳು ನಮ್ಮ ಕೈಯೊಳಗಿದವ, ನರಕಕ್ಕೆ ಭಾಜನಾಗುವಂತ ಕಾರ್ಯಗಳು ಮಾಡೋದು ನಮ್ಮ ಕೈಯಾಗ. ಭಗವಂತ ನಮ್ಮೆಲ್ಲರಿಗೂ ಕೂಡ ಜೀವ ಕೊಟ್ಟಿದ್ದಾನೆ. ನಮಗೆ ಪರಮಾತ್ಮ ಜೀವವನ್ನು ಕೊಟ್ಟಿದ್ದಾನೆ, ಆದರೆ ಜೀವನವನ್ನು ಕೊಟ್ಟಿಲ್ಲ. ಇರುವಿ 84 ಲಕ್ಷ ಜೀವರಾಶಿಗಳಲ್ಲಿ ಪರಮಾತ್ಮ ಜೀವವನ್ನು ತುಂಬಿದ. ಈ ಜಗತ್ತಿಗೆ ತಾಯಿಯ ಗರ್ಭದಲ್ಲಿ ನಮಗೆ ಹೊರಗೆ ಬರಲಿಕ್ಕೆ ಅನುವು ಮಾಡಿಕೊಡ್ತಾನೆ. ಆದರೆ ಜೀವನವನ್ನು ಮಾಡೋದು, ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳೋದು ಅದು ನಮ್ಮ ಕೈಯೊಳಗಿಟ್ಟಿದ್ದಾನೆ ಪರಮಾತ್ಮ. ಅದು ನಮ್ಮ ಕೈಯೊಳಗಿಟ್ಟಿದ್ದಾನೆ. ಕಣ್ಣು ತೆರೆದರೆ ಜೀವನ, ಕಣ್ಣು ತೆರೆದರೆ ಜನನ, ಮುಚ್ಚಿದರೆ ಮರಣ. ಮುಚ್ಚುವ ಮತ್ತು ತೆರೆಯುವ ನಡುವೆ ಒಂದಿಷ್ಟು ಜೀವನ, ಒಂದೇ ಇಷ್ಟು ಜೀವನ. ಹೆಂಗ್ ಹೋಗ್ಯದ್ರಿ? ಒಂದಿಷ್ಟು ಆಟ ಆಡೋದ್ರಾಗ ಹೋಗ್ಯದ, ಒಂದಿಷ್ಟು ಯೌವನದಾಗ ಹೋಗ್ಯದ, ಒಂದಿಷ್ಟು ಯೌವನ ಬಾಲ್ಯದ ಚಿಂತೆ ಮಾಡ್ಕೊಂತ ಕಳೆದ. ಆದ್ರೆ ಆಯುಷ್ಯದ ಮಹತ್ವ ನಾವು ತಿಳ್ಕೊಬೇಕು. ಇಲ್ಲಿ ಯಾವನು ಸದ್ಗುರುನಾಥನಿಂದ ಉಪದೇಶವನ್ನು ಪಡೆದುಕೊಂಡು ಒಬ್ಬ ಗುರುವಿನನ್ನ ಮಾಡಿಕೊಂಡು ಅಲ್ಲಿ ಭಕ್ತಿಯಿಂದ ಯಾವ ಸೇವಾ ಮಾಡ್ತಾನೋ ಆ ಸೇವಾ ಮಾಡುವ ಕಾಯಕಕ್ಕೆ ಕೈಲಾಸ ಅಂತ ಕರೀಬೇಕು. ಎಲ್ಲಾನ ಪರಮಾತ್ಮ ಅಂದ್ರ ಪರಮಾತ್ಮ ಮಂದಿರದೊಳಗಿಲ್ಲ, ದೇವರ ಕೈಲಾಸದೊಳಗಿಲ್ಲ, ಕಾಶಿಯೊಳಗಿಲ್ಲ, ಕೇದಾರದೊಳಗಿಲ್ಲ. ಎಲ್ಲಾನ ಪರಮಾತ್ಮ ಅಂದ್ರ ನಚ ಮಂದಿರೇ ನಚ ಕೈಲಾಸೆ ನಚ ಪರ್ವತೆ. ನೋಡ್ರಿಪ್ಪ, ನನ್ನ ಯಾರೋ ತಮ್ಮ ತಮಗೆ ತಿಳಿದಂಗೆ ಒಂದೊಂದು ಕಡೆ ಒಬ್ಬೊಬ್ಬರು ಹುಡುಕಾಡ್ಲಿಕ್ಕೆ ನಾನು ಅಲ್ಲಿ ಹುಡುಕಬೇಡ್ರಿ. ಮತ್ತ ಎಲ್ಲರೇ ಪರಮಾತ್ಮ ಎಲ್ಲನ ಯದ್ ಭಕ್ತ, ನನ್ನ ಭಕ್ತನ ಹೃದಯದಲ್ಲಿ ನಾನು ವಾಸವಾಗಿದ್ದೇನೆ. ಯಾರು ಭಕ್ತಿಯಿಂದ ಭಗವಂತನನ್ನ ಭಜಿಸ್ತಾರೋ, ಗುರುವಿನನ್ನ ಭಜಿಸ್ತಾರೋ ಅವರ ಹೃದಯದಲ್ಲಿ
ಅಹಂ ವಾಸಾಮಿ, ನಾನು ಅವರ ಮನದಲ್ಲಿ ಇದ್ದೇನೆ. ಆ ಸಂದರ್ಭದೊಳಗೆ ಮನುಷ್ಯನಿಗೆ ಜೀವನದೊಳಗೆ ನೆಮ್ಮದಿ ಸಿಗಬೇಕಾಗಿತ್ತು ಅಂತಂದ್ರೆ ಆಧ್ಯಾತ್ಮದ ಒಂದು ದೀನ ಶಕ್ತಿಯಿಂದ ಆ ಭಗವಂತನ ಕರುಣೆ, ಗುರುವಿನ ಅಂತಃಕರುಣೆ ಇವೆರಡು ಸಮವಾದಾಗ ಶಿಷ್ಯನಲ್ಲಿರುವಂತಹ ಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತದೆ. ಈ ಭೂಲೋಕದಲ್ಲಿರ್ತಕ್ಕಂಥ ನಾರದ ಮಹರ್ಷಿಗಳು ದೇಶ ಸಂಚಾರವನ್ನ ಮಾಡ್ತಾ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದಲ್ಲಿ ಭೀಮಕವಿ ವಿರಚಿತ ಬಹಳ ಸುಂದರವಾಗಿ ಬರ್ಕೊಂಡು ಬರ್ತಾರೆ. 770 ಅವನಗಣಗಳು, ರಂಬೆ, ಊರ್ವಶಿ, ಮೇನಕೆ, ಸಪ್ತ ಋಷಿಗಳು, ಒಂದು ಕಡೆ ನಂದಿ, ಒಂದು ಕಡೆ ಭೃಂಗಿ, ಎಲ್ಲರೂ ಕೂಡಿ ಕುಳಿತುಕೊಂಡಿರುವಂತಹ ಸಂದರ್ಭದೊಳಗ ಹಸನ್ಮುಖಿಯಾಗಿ ಶಿವ ಆ ಮಂತ್ರ ಘೋಷವನ್ನು ಕೇಳ್ತಾ ಇರುವಾಗ ಮಂಗಲ ಗೌರಿಯಾಗಿರುವ ಪಾರ್ವತಿ ದೇವಿ ಮುತ್ತಿನಾರತಿಯನ್ನು ಬೆಳೆಯಿತು. ಮುತ್ತಿನಾರತಿಯನ್ನು ಬೆಳೆಗಿ ಜಯ ಜಯ ಮಂಗಲವನ್ನು ಪಾಡುತ್ತದೆ. ಆ ಮಂಗಲ ಮಾಡುವಂತಹ ಸಂದರ್ಭದೊಳಗೆ ಹಸನ್ಮುಖಿಯಾಗಿರುವಂತಹ ಪಾರ್ವತಿ ದೇವಿ ಪರಮಾತ್ಮನ ಎಡಗಡೆಯ ಮೇಲೆ ಎತ್ತಿಕೊಳ್ಳುತ್ತಾರೆ. ಎಲ್ಲಾ ಸಭೆ ಶಿವನ ಒಡ್ಡೋದರದೊಳಗೆ ಸಪ್ತ ಋಷಿಗಳೆಲ್ಲರೂ ಪಾರ್ವತಿ ದೇವಿಗೂ ನಮಸ್ಕಾರ ಮಾಡ್ತಾರೆ. ಆ ಸಂದರ್ಭದೊಳಗೆ ನಾರಾಯಣ 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 ಅಂತ ಹೋಗ್ತಾ ಇದ್ದಾರೆ. ಯಾರು? ನಾರದ ಮಹರ್ಷಿಗಳು. ಯಾವಾಗ ನಾರದ ಮಹರ್ಷಿಗಳು ಬಂದರು ಆ ಸಂದರ್ಭದೊಳಗೆ ಪರಮಾತ್ಮ ಕೇಳ್ತಾನೆ, ಹೇ ನಾರದ ಮಹರ್ಷಿಗಳೇ, ಭೂಲೋಕದೊಳಗೆ ಎಲ್ಲರೂ ಕೂಡ ಯೋಗಕ್ಷೇಮದಿಂದ ಇದ್ದಾರೆ ಅಂತ ಕೇಳೋರೆಲ್ಲರೂ ಅದನ್ನೇ. ಇವತ್ತ ಬೀಗರು ಬಂದ್ರಂದ್ರ ತಂಗಿ ಆರಾಮದೆಯ? ಮೊದಲು ಕೇಳೋದೇನ್ರಿ? ಆರಾಮದೆಯ? ಹಾ, ನಾನು ಆರಾಮದೀನಿ. ನೀವು ಆರಾಮದೀಯ? ಯಾವ ರಾಮ? ಏಕ ರಾಮ್ ದಶರಥ ಕಾ ಬೇಟಾ, ದೋ ರಾಮ್, ಎರಡನೇ ರಾಮ, ಒಬ್ಬ ರಾಮ ಅಯೋಧ್ಯೆಯನ್ನಾಳುವಂತ ದಶರಥ ಮಹಾರಾಜನ ಮಗ ರಾಮ ಇರಬಹುದು. ಎರಡನೇ ರಾಮ ಯಾರು? ಆತ್ಮರಾಮ. ನಮ್ಮೆಲ್ಲರ ಹೃದಯದಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲಿ ಏನು ಅರಿವು ಅನ್ನುವಂಥದ್ದು ತುಂಬಿಕೊಂಡದಲ್ಲ, ಅದುವೇ ಆತ್ಮರಾಮ. ನಾವು ಕೇಳ್ತೇವೆ ಆರಾಮ ಅಂತ ಕೇಳ್ತೇವೆ. ಆರಾಮ, ಆರಾಮ ಯಾರಾಮ? ನಾವು ಆರಾಮನ ಕಥೆ ಹೇಳಂಗಿಲ್ಲ. ಮೊದಲು ಕೇಳಿದಾಗ ತಂಗಿ ಆರಾಮ ಅಂದಾಗ, ತಂಗಿ ನಾನು ಆರಾಮ, ನೀನು ಆರಾಮ. ಯಾರ ತೆಳಕ್ ಕುಂತು ನೋಡೋ ಜನ, ತೆಳಕ್ ಕುಂತಾಗ ಏನ್ ಬಿಡೋದು ತಂಗಿ, ಏನ್ ಹೇಳ್ಯವ ನಮ್ದು ಕುಡುಕ ಗಂಡ, ಕಾಡುವಂತ ಅತ್ತಿ, ನ್ಯಾಯ ಮಾಡೋ ಮಾವ, ಮನ್ಯಾಗ 8 ಮಂದಿ ಉಣೋರು, ಹೇಳೋರಿಲ್ಲ ಕೇಳೋರಿಲ್ಲ, ಹುಟ್ಟಬಾರದು ನನ್ನ ಹೆಣ್ಣಿನ ಜನ್ಮ ಅಂತ. ಹೆಣ್ಣಿನ ಜನ್ಮ ನನಗೆ ಯಾಕೆ ಹುಟ್ಟೇನ ಅಂತ ನೊಂದುಕೊಂಡು ಹೇಳ್ತಾಳ. ಮತ್ತೆ ಆರಾಮ ಅಂತ ಮೊದಲು ಹೇಳೋರಿಗೆ ಎಷ್ಟು ಚಕ್ರ ಹೇಳಿದ್ರಲ್ಲ, ಮತ್ತೆ ಈಗ ಕೇಳಿದ್ರು ಅಂದ್ರ ನಾವೆಲ್ಲರೂ ಮೊದಲು ಯಾರು ಅಂತ ಕೇಳಿದ ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ. ಈ 4 ಯುಗಗಳಲ್ಲಿ ಇದ್ದವನು ಒಬ್ಬನೇ ರಾಮ. ಆ ರಾಮನೇ ನೀನು ಅಂತ ಕೇಳುವಾಗ ಹೇಳ್ತಾರ, ನಾನು ಆರಾಮ ಅಂತ ಹೇಳ್ತಾರೆ. ಈ ರಾಮನ ಸುದ್ದಿ ಅಂದ್ರೆ ಕೆಳಗೆ ಕುಂದ್ರು ನೋಡಿ, ಈ ರಾಮನ ಸುದ್ದಿ ಮಣಕಲೆ ಹೋಗಿದ್ದು. ಏನ್ ಮಾಡಲಿ, ರಕ್ಕರ ಹಾಕಿರಂತ ಸೊಂಟನೆ ಹೋಗ್ಯದ ಅಂತಾರೆ. ಯಾರ ರಾಮನ ಸುದ್ದಿ? ಈ ಕುಗ್ರಾಮನ ಸುದ್ದಿ. ತಿಸ್ರಾ ರಾಮ, 3ನೇ ರಾಮ, ಈ ದೇಹದ
ಹೃದಯದಲ್ಲಿ ಎಲ್ಲರ ಹೃದಯದಲ್ಲಿ ತುಂಬಿಕೊಂಡಿದ್ದಾನಲ್ಲ ಪರಮಾತ್ಮ ಎಂಬ ರಾಮ. ಆ ರಾಮ ಯಾವಾಗಲೂ ಇರ್ತಕ್ಕಂಥವನು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವ್ರು ಏನಂತ, ನೀ ಹೆಂಗದೀಯಪ್ಪ ಅಂತ ಕೇಳಿದ ಪಾರ್ವತಿ ಮತ್ತು ಪರಮಾತ್ಮ ನಾರದನಿಗೆ. ಭೂಲೋಕದ ಕಥೆ ಏನು, ಭೂಲೋಕದಾಗ ಭಕ್ತರು ಹೆಂಗಾರ, ಜನ ಹೆಂಗಾರ, ಅವ ಎಲ್ಲ ಠೀಕಾರ ಅಂತ ಎಲ್ಲರೂ ಆರಾಮರ ಅನ್ನ, ಎಲ್ಲರೂ ಕುಶಲವಾಗಿದ್ದಾರೆ. ಪರಮಾತ್ಮ ಅಂತಾನೆ, ತಮ್ಮ ಅವ್ರಿಗೆ ಮಳೆ ಕೊಡೋ ಕಾಲಕ್ಕೆ ಮಳೆ ಕೊಡ್ತೀನಿ, ಬೆಳೆ ಕೊಡೋ ಕಾಲಕ್ಕೆ ಬೆಳೆ ಕೊಡ್ತೀನಿ, ಗಾಳಿ ಕೊಡ್ತೀನಿ, ಬಿಸಿಲು ಕೊಡ್ತೀನಿ, ನೀರು ಕೊಡ್ತೀನಿ, ಭೂಮಿ ಕೊಡ್ತೀನಿ, ಇಟ್ಟೆಲ್ಲ ಕೊಟ್ಟು ಮತ್ತು ತಿನ್ನಾಕ ಅನ್ನ ಕೊಡ್ತೀನಿ. ಅದು ನನಗೆ ಗೊತ್ತದೆ. ಆದ್ರೆ ಧಾರ್ಮಿಕ ಕಾರ್ಯಕ್ರಮದಿಂದ ನನ್ನ ನಾಮಸ್ಮರಣೆ ಮಾಡ್ತಾರ ಇಲ್ಲ ಭೂಲೋಕದೊಳಗ ಮಂದಿ, ಅದನ್ನ ಹೇಳುವಂತ ಭೂಲೋಕದೊಳಗ ಮಂದಿ ಶಿವ 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 ಅಂತ ಅಂತಾರ ಇಲ್ಲೋ, ಪುರಾಣ ಪ್ರವಚನಗಳನ್ನು ಕೇಳ್ತಾರ ಇಲ್ಲೋ, ಶಾಸ್ತ್ರಕ್ಕೆ ಹೋಗ್ತಾರ ಇಲ್ಲೋ, ಪರಮಾತ್ಮನ ಗುಣಗಾನ ಮಾಡ್ತಾರ ಇಲ್ಲೋ ಅಂದಾಗ ಇದೊಂದು ಬಿಟ್ಟು ಕೇಳುವಂತ ನಾನು, ಇದೊಂದು ಬಿಟ್ಟು ಕೇಳ ಎಲ್ಲ ಹೇಳ್ತೀನಿ ಅನ್ನ. ಯಾಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಪ್ಪ ವೀರಶೈವ ಧರ್ಮದ ಮತ ಹಾಳಾಗಿ ಬಿಟ್ಟದೆ. ಸ್ಥಾವರ ಲಿಂಗ ಪೂಜೆ ಮಾಡೋದರ ಇಷ್ಟ ಲಿಂಗ ಪೂಜೆ ಮಾಡೋರು ಯಾರೂ ಇಲ್ಲ. ಇಲ್ಲಿ ಶಬ್ದಗಳು ಎರಡು ಬರ್ತವೆ, ಒಂದು ಸ್ಥಾವರ ಲಿಂಗ, ಒಂದು ಇಷ್ಟಲಿಂಗ ಅಂತ ಬರ್ತವೆ. ಸ್ಥಾವರ ಲಿಂಗವನ್ನು ಪೂಜಿಸುವರು ಶೈವರು, ಇಷ್ಟಲಿಂಗವನ್ನು ಪೂಜಿಸುವರು ವೀರಶೈವ ಲಿಂಗಾಯತರು. ಎಲ್ಲರೂ ಗೊತ್ತ ಎದಿ ಮೇಲೆ ಏನು ಲಿಂಗದ ಕೈ ಕಟ್ಟಿಕೊಂಡು ಪೂಜೆ ಮಾಡ್ತಾರೆ. ಯಾರೇ ಯಾವ ಜಾತಿಯವರೇ ಇರಲಿ ಅವರೆಲ್ಲರೂ ವೀರಶೈವ ಲಿಂಗಾಯತರು. ಬಸವಣ್ಣನ ತತ್ವ ಏನು ಅಂತ ಕೇಳಿದ್ರೆ, ಏನೋ ಲಿಂಗ ಕಟ್ಕೊಂಡ್ರಿ ನಾವು ಅಡ್ಡ ಲಿಂಗಾಯತರು ಅಲ್ಲ, ಕುಲ 18 ಜಾತಿಯವರು ನೀವು ಲಿಂಗ ಕಟ್ಕೊಂಡ್ರಿ, ನೀವೆಲ್ಲರೂ ಲಿಂಗಾಯತರು ಅಂತ ಹೇಳಿದಂತ ಮಹಾನುಭಾವ ಜಗಜ್ಯೋತಿ ಬಸವೇಶ್ವರ. ಯಾರೇ ಯಾರು ಬರ್ತಾರೆ, ನೀ ಲಿಂಗ ಕಟ್ಕೊಂಡ್ರು ಬಂದು ಮ್ಯಾಕ್ ಬಂದ್ರಪ್ಪ ನೀ ಸಮ ಅಂತ ಹೇಳೋರು ಯಾರಾದರೂ ಇದ್ರು, ಅದು ಬಸವಣ್ಣ ಮಾತ್ರ. ಎಲ್ಲೇ ಮಠಕ್ಕೆ ಹೋಗಿ ನೀವು ಯಾರ ಪೈಕಿ ಪ್ರವಚನ ಹೇಳೋ ಯಾರ ಪೈಕಿ, ಪುರಾಣ ಹೇಳೋ ಯಾರ ಪೈಕಿ ನಡೀತಾವ. ನೀವು ಊರು ಬಿಟ್ಟು ಹೋಗಿಲ್ಲ, ಗೊತ್ತಾಗೋದಿಲ್ಲ. ಯಾಕ್ರಿ ಕಾನೂನು ಸಾಹೇಬ್ರ ಗವಾಯಿಗಳು ಯಾರು? ನಮಗೆ 100 ಮಂದಿ ಕೇಳ ತಬಲ ಬರಸ್ತಲ್ಲ ಯಾರವ ನಾನೇ ಅವರು ಮಕಂದರ್ ಸಾಹೇಬ್ರು ನೋಡ್ರಿ ಅಂತ. ಯಪ್ಪ ಕಂಚನ ಹಂತಲ್ಲಿ ಇಸ್ಲಾಂ ಧರ್ಮ ತಬಲ ಬರಸ್ತಾರ ಕೊಳ್ಳಾಗ ಪುಟ್ರಾಜ ಹಾಕೋಣ ಹಣಿ ಇವತ್ತು ದೇವಸ್ಥಾನ. ईश्वर अल्लाह तेरे नाम सबको सन्मति दे भगवान. अल्लाह दोनों आवना, रामनादवನು आवನ, ರೈಮನಾದವನು आवನ. ಪರಂತು ಇವೆಲ್ಲ ನಮ್ಮೊಳಗೆ ತುಂಬಿಕೊಂಡ್ಬಿಟ್ಟ. ಸಣ್ಣ ಭಾವನೆ ನಮಗೆ ಬಂದು ನಾವೇನು ತುಂಬಿಕೊಂಡ್ಬಿಟ್ಟೇವು ಅಂತಂದ್ರೆ ಹೆಸರಿಗೆ ಬಿಡದಾಡ ಮಾಡೋದು. ಇವತ್ತಿನ ದಿನ ಬಸವಣ್ಣ ಹೇಳಿದ್ನಲ್ಲ, ಬಸು ಏನು ಬಲ್ಲದಯ್ಯ ಹಸರ ಬೆಳೆಸುವುದಲ್ಲದೆ. ಇವತ್ತಿನ ದಿನ ಪ್ರತಿಯೊಬ್ಬರೂ ಕೂಡ ಯಾವುದಕ್ಕ ಹೆಸರಿಗಾಗಿ, ಜಾತಿಗಾಗಿ, ಅಧಿಕಾರಕ್ಕಾಗಿ ತಮ್ಮ ಪುಣ್ಯವಾದಂತ ಅಧ್ಯಾತ್ಮದ ಸಿರಿಯನ್ನ ಮಾಡ್ಕೊತೇವೆ ವಿನ ಭಗವಂತನ ಕಡೆಗೆ ಭಕ್ತಿ ಬರೋದು ಬಹಳ ಕಡಿಮೆ. ಅದಕ್ಕೆ ಹೇಳ್ದ ನೋಡ್ರಿ, ಪರವನ್ನು ಗುಡಿಯಾಗ ಲಿಂಗ ಮಾಡಿ ಆ ಲಿಂಗಕ್ಕ ಪುಷ್ಪ ಎಸೋರದಾರ, ಅದಕ್ಕೆ ಬೋನ ಹಿಡಿಯೋರದಾರ, ಅದರ ಜಾತ್ರೆ ಮಾಡೋರದಾರ. ಕರೆ ಹೊರಗೆ ಹೊಟ್ಟದ ಮಂದಿ ಮತ್ತ ಗುರುವಿನ ಕಡೆಯಿಂದ ಲಿಂಗ ಪಡ್ಕೊಂಡು ಅದನ್ನ ಎದಿ ಮೇಲೆ ಹಾಕೊಂಡು ಕಟ್ಟುಕೊಂಡ ಲಿಂಗ ಬೇರೆ ಅಲ್ಲ, ಕಟ್ಟುಕೊಂಡ ಲಿಂಗ ಬೇರೆ ಅಲ್ಲ, ಕಟ್ಟುಕೊಂಡವರ ಅಂಗದೊಳಗಿರುವ ಪ್ರಾಣ ಬೇರೆ ಅಲ್ಲ, ಅದುವೇ ಅಂಗವೇ ಲಿಂಗ, ಲಿಂಗವೇ ಅಂಗ ಅಂತ ಇಷ್ಟ ಲಿಂಗದ ಮೇಲೆ ಲಿಂಗ ಕಟ್ಟಿಕೊಂಡು ಗುರುವಿನ ವರ್ಣನ ಮಾಡೋರು ಭೂಲೋಕದೊಳಗೆ ಕಡಿಮೆ ಆಗ್ಯಾರ ಅಂತ ತಿಳ್ಕೊಂಡು ನಾರದ
ಇಲ್ಲಿ ಲಿಂಗ ಅಂದ ತಕ್ಷಣ ಕೆಲವೊಬ್ಬರಿಗೆ ಸಂಶಯಗಳ ಬರ್ತಾರೆ. ಲಿಂಗ ಅಂದ್ರೆ ಏನು? ಸಾಕಾರವಾಗಿ ಗುರು ಅಷ್ಟಾವರಣಗಳಲ್ಲಿ ಮೊದಲನೇದು ಯಾವುದು ಅಂತ ಕೇಳಿದ್ರೆ ಗುರು, ಲಿಂಗ, ಜಂಗಮ. ಗುರು ಆದವರು ಲಿಂಗವನ್ನು ಕೊಡ್ತಾನೆ. ನಾವೆಲ್ಲ ಗುರುಗಳಿಂದ ಲಿಂಗವನ್ನು ಪಡ್ಕೊಳ್ತೇವೆ. ಲಿಂಗದಲ್ಲಿ 2 ಪ್ರಕಾರ ಅನ್ನೋದು ತಿಳ್ಕೋಬೇಕು ನಾವು. ಲಿಂಗದಲ್ಲಿ ಎಷ್ಟು ಪ್ರಕಾರ? 2 ಪ್ರಕಾರ. ಒಂದು ಸ್ಥಾವರ ಲಿಂಗ, ಒಂದು ಜಂಗಮ ಲಿಂಗ ಅಂತ ತಿಳ್ಕೋಬೇಕು. ನಾವೇನ್ ಮಾಡ್ಬಿಡ್ತೇವೆ? ಲಿಂಗನ ಒಂದು ಸಾಣದ ಕಟ್ಟು ಹಿಡಿತದೆ, ಅದು ಒಂದೇ ಲಿಂಗ ಅಂತ ನಾವು ತಿಳ್ಕೋಬಾರ್ದು. ಲಿಂಗ ಒಂದು ಸ್ಥಾವರ ಲಿಂಗ ಅದ, ಜಂಗಮ ಲಿಂಗ ಒಂದದ. ಜಂಗಮ ಲಿಂಗವನ್ನ ಯಾರು ಕೊಡ್ತಾರೆ ಅಂದ್ರೆ ಗುರುನಾಥ ಕೊಡ್ತಾರೆ. ಯಾರು ಮಾಡಿದರೆ? ಸಿದ್ಧಾರೂಢರು ಗಜದಂಡ ಶಿವಯೋಗಿಗಳನ್ನ ಕಂಡ ಕ್ಷಣ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರನ್ನ ಕಂಡ ಕ್ಷಣ ಮುಗಳ ಕೋಣಿದ ಎಲ್ಲ ಲಿಂಗ ಪ್ರಭುಗಳು ಸಿದ್ಧಲಿಂಗ ಶಿವಯೋಗಿಯನ್ನು ಲಜ್ಜಾನದಲ್ಲಿ ಕಂಡ ಕ್ಷಣ ಒಂದೊಂದು ಕ್ಷಣ ಇರ್ತವೆ. ಆ ಕ್ಷಣದಲ್ಲಿ ಅದ್ಭುತವಾದ ಚಮತ್ಕಾರಗಳು ನಡೀತವೆ. ಗುರು ನಿನಗೊಂದು ಲಿಂಗವನ್ನು ಕೊಟ್ಟ ಆದ್ಮೇಲೆ ಆ ಲಿಂಗವನ್ನ ನೀನು ಪೂಜೆ ಮಾಡ್ತಾ ಅಂಗವನ್ನು ಪೂಜೆ ಮಾಡುವಂದ್ರು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಿಮ್ಗೊಂದು ಸಣ್ಣದ ಉದಾಹರಣೆಯನ್ನು ಹೇಳ್ತೀನಿ. ಉಪದೇಶ ಮಾಡುವಂತಹ ಸಂದರ್ಭದೊಳಗೆ ನೀವೆಲ್ಲ ಕೇಳಿರಿ ಪುರಾಣ, ಮುಗಳಕೋರು ಯಲ್ಲಪ್ಪ ರಾಜರ ಪುರಾಣ ಕೇಳಿ. ಲಜ್ಜಾನದೊಳಗಿರುವಾಗ ಅವರಿಗೆಲ್ಲರೂ ಹೇಳಿದ್ರು, ಸಂಸಾರದೊಳಗೆ ಬಹಳ ತಾಪತ್ರೆಯಿಂದ ಯಲ್ಲಪ್ಪನವರು ಬಹಳ ತಾಪತ್ರೆಯಿಂದ ಜರ್ಜರಿತವಾಗಿ ತುಂಬು ಗರ್ಭಿಣಿಯಾಗಿ ಚೊಚ್ಚಲು ಬಾಣೆತನಕ್ಕೆ ತವರು ಮನೆಯೊಳಗೆ ಹೋಗ್ಯಾಳ. ಅಲ್ಲೇ ಇದ್ದೂರಾಗ ಆ ತವರು ಮನೆಗೆ ಹೋದಾಗ ಇವ್ರು ಎಲ್ಲಿಗೆ ಹೋಗಿದ್ರು ಅಂದ್ರೆ ಖ್ಯಾಲಕ್ಕೆ ಕುಸ್ತಿಗೆ ಹೋಗಿದ್ರು. ಯಾರು? ಯಲ್ಲಪ್ಪ ಮಹಾರಾಜ. ಆ ಸಂದರ್ಭದೊಳಗೆ ಇವರಲ್ಲಿ ಖ್ಯಾಡಿನೊಳಗೆ ಕುಸ್ತಿ ಗೆಲ್ತಾರೆ. ಮಹಾರಾಷ್ಟ್ರದ ಪೈಲ್ವಾನನ್ನು ಒಗಿತಾರೆ ಯಲ್ಲಪ್ಪನವರು ಕುಸ್ತಿ ಒಳಗೆ. ಕೇಕೆ ಹಾಕೊಂಡು ಬರ್ತಿದ್ರು, ಮನೆಯೊಳಗೆ ಬಂದ್ರು. ಬರುದ್ರಾಗೆ ಹೇಳಿದ್ದೇನಾಗಿದ್ದು? ಲಿಂಗೈಕ್ಯಳಾಗಿದ್ದು. ಆ ಒಂದು ವೈರಾಗ್ಯದಿಂದ ಉಟ್ಟ ಬಟ್ಟೆಯನ್ನೇ ಏನ್ ಮಾಡಿದ್ರು ಅಂತ ಕೇಳಿದ್ರ, ಅವರು ಉಟ್ಟಂತ ಬಟ್ಟೆ ಯಾವಾಗ ಕ್ಷಣ ಅವರ ಮನಸ್ಸು ರೋಮಾಂಚನೆಗೊಂಡು ಅಂತ ಕೇಳಿದ್ರ, ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಹೊನ್ನಮ್ಮಳ ಗರ್ಭದಿಂದ ಆ ಬೆಂಕಿ ಮೇಲೆ ಏನು ಕಟ್ಟಿಗೆಯ ಮೇಲೆ ಆ ತಾಯಿನ ಬಾಣತಿನ ಹಾಕಿದ್ರಲ್ಲ, ಆ ಬೆಂಕಿ ಹತ್ತಿದಾಗ ತಾಯಿಯ ಗರ್ಭದಿಂದ ಕೂಸು ಹೊರಗೆ ಬಂದು ಎಲ್ಲಪ್ಪನವ್ರ ಕಾಲ ಮೇಲೆ ಬಿಟ್ಟಲ್ಲ, ಅವಾಗ ಒಂದು ಕ್ಷಣ ರೋಮಾಂಚನೆ ಆಯ್ತು. ಯಾರಿಗೆ? ಎಲ್ಲಪ್ಪನವ್ರಿಗೆ. ಅವಾಗ ಅಂತಾರೆ ಏನಂತ, ಹೊರಗಿನ ಲಿಂಗ ಹೋಯ್ತು, ಒಳಗಿನ ಲಿಂಗ ಕಟ್ಟಬೇಕು ಅಂತ ಅನಿಸ್ತು. ಏನಂದ್ರು? ಮೈ ಮ್ಯಾಗಿನ ಬಟ್ಟಿ ಎಲ್ಲಿ ಹೋದ್ರು? ಆ ಸ್ಮಶಾನದೊಳಗೆ ಕುಶಿನ ಮ್ಯಾಗ ಒಗೆದು ಅದನ್ನ ಬೆಂಕಿ ಹಚ್ಚಿ ಎಲ್ಲಿಗೆ ಹೋದ್ರು ಅಂದ್ರೆ ಗುರುವಿನ ಕಡೆ ಬಂದ್ರು. ಲಜ್ಜಾನದೊಳಗೆ ಸನ್ನಿವೇಶ ನಡೀತದೆ. ಏನ್ ನಡೀತು ಅಂದ್ರೆ ಉಪದೇಶ ಮಾಡಬೇಕು, ಲಿಂಗ ದೀಕ್ಷೆ ಕೊಡಬೇಕು. ಯಪ್ಪ ಯಾವಾಗ ಕೊಡ್ತೀರಿ? ಯಾವಾಗ ಕೊಡಿದ್ರು? 3 ಮಂದಿ ಲಿಂಗಪ್ಪ ರಾಜರು, ಕ್ಷೀರಲಿಂಗ, ಎಲ್ಲಾ ಲಿಂಗ. 3 ಮಂದಿ ಲಿಂಗನೇ ಇವು. ಒಂದು ಎಲ್ಲಾ ಲಿಂಗ, ಒಂದು ಕ್ಷೀರಲಿಂಗ, ಒಂದು ಲಿಂಗಪ್ಪ ರಾಜ. ಅವರು ಲಿಂಗಪ್ಪನೇ. 3 ಮಂದಿ ಲಿಂಗಪ್ಪಗಳು. ಇವ್ರು ಯಾರ ಬಳಿ ಲಿಂಗಕ್ಕೆ ಹೋಗ್ಯಾರಿ? ಸ್ವಲ್ಪ ಬಹಳ ಜಾಗೃತಿ ಕೇಳಬೇಕು. ಯಾರ ಬಳಿ ಲಿಂಗ ಕೊಡೋದು ಹೋಗ್ಯಾರು? ಲಜ್ಜಾನ ಸಿದ್ದಪ್ಪ ಮಹಾರಾಜರು. ಸಿದ್ದಪ್ಪ ಮಹಾರಾಜರು ಲಿಂಗ ಕಟ್ಟಿಕೊಂಡಿದ್ರು. ವಿಚಾರ ಮಾಡಬೇಕು ದರ್ಶಕ. ಅವರು ಲಿಂಗ ಕಟ್ಟಿರಲಿಲ್ಲ. ಅವ್ರು ಯಾರು? ಸ್ಮಾರ್ತ ಬ್ರಾಹ್ಮಣರು, ಪಂಚಾಳರು, ವಿಶ್ವಕರ್ಮದವರು. ಮತ್ತೆ ಇವರಿಗೆ ಲಿಂಗ ಕೊಟ್ಟರು ಅಂದ್ರೆ ಸಾಕಾರ ಲಿಂಗವನ್ನು ಕೊಡಲಿಲ್ಲ ಸಿದ್ದಪ್ಪ ಮಹಾರಾಜರು.
ನಿರಾಕಾರವಾದ ಜಂಗಮ ಲಿಂಗವನ್ನ ಕೊಟ್ಟರು. ಹೆಂಗೆ ಕೊಡ್ತಾರ ಅಂತ ಕೇಳಿದ್ರ, ನೋಡಪ್ಪ, ನನ್ನ ಗುರು ಕೊಟ್ಟಂತ ಜಂಗಮ ಲಿಂಗವನ್ನು ನೀವು ಕಟ್ಕೋಬೇಕಾಗಿತ್ತು ಅಂತಂದ್ರ ನನ್ನೊಂದು ಷರತ್ತದ. ಏನು ಷರತ್ತದ? ಒಂದು ಕುಣಿ ಹಾಕಬೇಕು, ಆ ಕುಣಿಯೊಳಗೆ ಕುಂದರಬೇಕು, ಮ್ಯಾಲ ಮಣ್ಣು ಮುಚ್ಚಬೇಕು, ಆಮ್ಯಾಲ 3 ದಿನಕ್ಕೆ ಬದುಕಿ ಉಳಿದ್ರೆ ಲಿಂಗ ದೀಕ್ಷಾ, ಉಪದೇಶ, ಜಂಗಮ ದೀಕ್ಷಾ, ಮಂತ್ರ ದೀಕ್ಷಾ ನೀವು ಕೊಡ್ತೀನಿ ಅಂತ. ಶರೀರದ ಮೇಲೆ ಲಿಂಗ ಹಾಕೊಂಡು, ಶರೀರದ ಮೇಲೆ ಲಿಂಗ ಹಾಕೊಂಡು ದೀಪ ಹಚ್ಕೊಂಡು, ಮತ್ತೆ ಹಸಿದು ಬಂದವರು ನಿಮ್ಮ ಮನೆ ಮುಂದೆ ಯವ್ವ ದೇವರೆಡ್ಡಿ ಮಲ್ಲ ನಿಂದಂಗ, ತಮ್ಮ ನಾನು ಶಿವ ಪೂಜೆ ಮಾಡ್ಕೊಳಕತ್ತೀನಿ, ಕುಂದ್ರು ಸ್ವಲ್ಪ ಕುಂದ್ರು ಅಂದ್ರು. ಅವ ಅಲ್ಲೇ ಕುಂತ, ಶಿವ ಪೂಜೆ ಆಯ್ತು. ಆದ್ಮೇಲೆ ತಂದು ನೀಡ್ತಾರಂತ ಅಲ್ಲೇ ಕಟ್ಟಿ ಕುಂತಾರ. ಇವ್ರು ಶಿವ ಪೂಜೆ ಮಾಡೋಣ, ಒಂದು ಗಂಗಾ ಉಪ್ಪಿಟ್ಟು ಹೊಡೆಯಕತ್ರು. ಯವ್ವ ಮತ್ತೆ ಏನ ಇಲ್ಲಿ ಯಾರು ತಗೊಂಡು ಏನ್ ಮಾಡೋರಂತ ಲಿಂಗ ಪೂಜೆ. ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಗಮನ, ಲಿಂಗ ಪೂಜೆಯ ಮಾಡಿರೋ. ಎಲ್ಲಿ ಲಿಂಗ ಪೂಜೆ ಮಾಡಬೇಕು ಅಂತ ಕೇಳಿದ್ರ, ಕಡನಿಷ್ಠ ಲಿಂಗವಿದೆ ಸೇರಿರೋದು. ಈ ಶರೀರದೊಳಗೆ ಲಿಂಗ ಅದ. ಯಾವಾಗ ಎಲ್ಲಪ್ಪನನ್ನ ಕುಂದರಿಸಿದ್ರು, ಕುಣಿ ಹೊಡೆದ್ರು, 3 ಮಂದಿ ಬೈತಾರ, ಏನು ಹುಚ್ಚು ಸಿದ್ದವ, ಎಂತ ಹುಚ್ಚು ಸಿದ್ದಪ್ಪನಲ್ಲಿ ಬಂದ ಎಲ್ಲಪ್ಪ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅವನ ಹೆಸರು ಬೆಳೆದಿದೆ. ಹಾಲು ಮತ್ತು ಸಮಾಜದೊಳಗೆ ಕುಸ್ತಿ ಪೈಲ್ವಾನನಾಗಿ ಒಬ್ಬನೇ ಮಗಾಗಿ ಮನೆ ಬಿಟ್ಟು ಬಂದಾನ. ಅವನಿಗೆ ಕುಣಿ ಹಾಕಿ ಇಡ್ತಾರ ಅಂದ್ರೆ ಸಿದ್ದಪ್ಪ ತಾನ ಕುಂದರ್ಬಲ್ಲ, ಮನ ಅವೇ ಬಂದಿತ್ತು ಹೋಗಾಕ ಅಂತ ಮಂದಿ ಕೂಡಿದವರು ಬೈಲಕತ್ತಿದ್ರು. ಆದ್ರೂ ಅವರು ಕುಂದರಿಸಿದ್ರು. ಕ್ಷೀರಲಿಂಗ ಮತ್ತು ನಿಂಗಪ್ಪ ಮಹಾರಾಜರು ಹಿಂದಕ್ಕೆ ಸರಲು. ಅಲ್ಲಿ ಒಬ್ಬ ಹೆಣ್ಮಗಳು ಯಾವಾಗಲೂ ಸೇವಾ ಮಾಡ್ತಿದ್ದಳ್ರಿ. ಸಿದ್ದಪ್ಪ ಮಹಾರಾಜರ ಸೇವಾ. ಯಾಕೆ ಹೆಸರು ಪಾರ್ವತಮ್ಮ. ಪಾರ್ವತಮ್ಮ ಹೇಳಿದ್ರಂತ, ಪಾರ್ವತಮ್ಮ ನೀ ಎಲ್ಲಪ್ಪ ಒಳಗ್ ಕೊಡ್ತಾನ, ಅವ ಕುದುರುಕಿನ ಮೊದಲಿಗೆ ಒಳಗೆ ಹಾಕಾಗ ನೀ ಏನ್ ಮಾಡ್ಬೇಕು ಅಂದ್ರೆ ತೊಯ್ದ ಬಟ್ಟೆ ಒಳಗೆ ಆರತಿ ಹಿಡ್ಕೊಂಡು ಅವ್ನ ಆರತಿ ಬೆಳಗ್ಬೇಕು ಅಂತ ಹೇಳ್ತಾರೆ ಯಾರು ಸಿದ್ದಪ್ಪ ಮಹಾರಾಜರು. ಆರತಿ ನೀನ ಬೆಳಗ್ಬೇಕು. ಎಲ್ಲ ಮನಿ ಮಠ ತೊರೆದು ಅಪ್ಪನ ಸೇವಾ ಮಾಡಕ್ ಬಂದಿದ್ದು ಪಾರ್ವತಮ್ಮ. ಆಕಿ ಬಂದ ಆರತಿ ಬೆಳಗಿದ್ದು ಹಿಂಗ ಆರತಿ ಬೆಳಗಿ ಹಿಂಗ ತಿಲಕ ಹಚ್ಚಿ ಅವನಿಗೆ ಕೈ ಮ್ಯಾಗ ಆಶೀರ್ವಾದ ಮಾಡಿದ್ರು. ಅಪ್ಪನಿಂದ ನನ್ನ ಚಿಂತೆ ಮಾಡಿ ವಯಸ್ಸು ಕುಂದ್ರು ಹೋಗು ಅಂತ ಪಾರ್ವತಮ್ಮ ಕಣ್ಣು ಚಪ್ಪರಿಸಿ ನಾ ಹಿಂಗದೀನಿ ಅಂತ ಧೈರ್ಯ ಕೊಟ್ಟರು. ಹೋಗಿ ಕುಂತ್ರು. ಮುಂದಾಯ್ತಲ್ರಿ ಮತ್ತ ಅಪ್ಪನವ್ರಿಗೆ 3 ದಿನ ಆದ್ಮೇಲೆ ಡಂಗರ ಸಾರಿದ್ರು. ಬಾಯಿ ಮುಂದೆ ಮ್ಯಾಗ ಬಂದ್ರು. ಬಂದು ನೋಡೋದ್ರಿಗೆ ಏನಾಗಿತ್ತು? ಲಿಂಗ ಕೊಟ್ಟಿಲ್ಲ. ಇನ್ನು ಸಿದ್ದಪ್ಪ ಮಹಾರಾಜರು ಲಿಂಗ ಕೊಟ್ಟಿಲ್ಲ. ಎಲ್ಲಪ್ಪನವರು ಗೋರಿ ಒಳಗೆ ಕುಂತಾರ. ಹೊರಗೆ ತೆಗೆದು ನೋಡೋದ್ರಾಗ ಲಿಂಗವೇ ಆಗಿತ್ತು. ಅವರ ಅಂಗವೇ ಲಿಂಗ ಆಗಿತ್ತು. ಅದಕ್ಕೆ ಎಲ್ಲ ಲಿಂಗನಾದ. ಅವರ ಲಿಂಗವೇ ಅಂಗವೇ ಲಿಂಗವಾಗಿತ್ತು. ಏನಂತಿದ್ದ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಜೈ ಸಿದ್ಧಲಿಂಗ ಅಂತ ಶರೀರದ ರೋಮದಲ್ಲಿನೂ ಕೂಡ ಸಿದ್ಧಲಿಂಗ 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 ಅಂತ ಶಬ್ದ ಬಂದಿತ್ತಲ್ಲ, ಅದುವೇ ಲಿಂಗ. ಮತ್ತೆ ಲಿಂಗಂತೀರಿ ಕೊಳ್ಳ ಕಟ್ಟಿಕೊಂಡು ಅದಕ್ಕೆ 3 ದಿನ ಕಚ್ಕೊಂಡು ಅದಕ್ಕೆ ಕುಂಕುಮ ಹಚ್ಚಿ ಇರಲಿಲ್ಲ ಅಂದ್ರೆ ಒಂದಿಷ್ಟು ಮಂದಿಗೆ ಸಮಸ್ಯೆ ಆಗ್ತದೆ. ಸಾವಿರಕ್ಕಳಿ ಉಂಟು ಜಂಗಮಕ್ಕಳಿಲ್ಲ ಎಂಬಂತೆ ಯಾವಾಗ ನಾರದ ಮಹರ್ಷಿಗಳು ಈ ಭೂಲೋಕದ ಸುದ್ದಿಯನ್ನ ಹೇಳ್ತಾರೆ, ಧರ್ಮ ಹಾಳಾಗಿ ಹೋಗ್ತದೆ, ಗುರು ಪರಂಪರೆ ಕಡಿಮೆಕೊಂಡು ಹೋಗ್ತದೆ. ವೀರಶೈವ ಧರ್ಮ ಪದ್ಧತಿ ಗ್ರಂಥಗಳು ಪುರಾಣ ಶಾಸ್ತ್ರಗಳ ಕಡಿಮೆ ಆಗಲಿಕ್ಕೆತ್ತಿವೆ. ಅನೇಕ ಮತವಾದಿಗಳು ತಮ್ಮ ಮತವನ್ನ ಬೋಧನೆ ಮಾಡಲಿಕ್ಕೆತ್ತಿದ್ದಾರೆ. ಅದಕ್ಕೆ ತಾವು ಭೂಲೋಕದಲ್ಲಿ ಸ್ವಲ್ಪ ನೆದರ ಹಾಕಬೇಕು ಅಂತ ತಿಳ್ಕೊಂಡು ಆ ನಾರದ ಮಹರ್ಷಿಗಳು ಪರಮಾತ್ಮನಿಗೆ ಹೇಳಿದಾಗ, ಪರಮಾತ್ಮ ಯಾರನ್ನ ನೋಡ್ತಾನೆ ಅಂತ ಕೇಳಿದ್ರೆ ನಂದೀಶನನ್ನು ನೋಡ್ತಾನೆ. ನಂದೀಶ ಅಂತ ಹೇಳಿದ ಕೈ ಮುಕ್ಕೊಂಡು ಬಂದು ನಿಂತಿರ್ತಾನೆ ನಂದೀಶ. ನೋಡಪ್ಪ, ನೀನು ಭೂಲೋಕಕ್ಕೆ ಹೋಗ್ಬೇಕು. ಅವಾಗ ನಿಮಗೆ ಕೇಳ್ತಾನೆ, ಯಪ್ಪ ಭೂಲೋಕಕ್ಕೆ ಹೋಗು ಅಂತಂದ್ರೆ ಅಲ್ಲಿ ಮನುಷ್ಯರದರ. ಆ ಮನುಷ್ಯರು
ನಿಮಿಷ ಭಕ್ತಿ ಹೋಯ್ತು ಅಂದ್ರೆ ನಾನು ಇರೋದಿಲ್ಲ, ನನ್ನ ಪ್ರಾಣ ಹೋಗ್ತದೆ. ಯಾಕಂದ್ರೆ ನನ್ನ ತಂದೆ ಹಂಗೆ ಬೇಡಿಕೊಂಡು ನನ್ನನ್ನು ಈ ಮೂಲಕ ನಾನು. ಅದಕ್ಕೆ ನೀನಿಲ್ಲದೆ ನಾನಿರಲ್ಲ ತಂದೆ. ನನಗ ನೀನ್ ಇರಲಿಲ್ಲ ಅಂತಂದ್ರ ನನಗೆ ಭಕ್ತಿ ಕಡಿಮೆ ಆಗ್ತದೆ. ಇಲ್ಲಪ್ಪ, ನಾನೇ ನೀನು, ನೀನೇ ನಾನು. ನೀನು ಭಕ್ತನಾಗಿ ಹೋಗು, ನಾನು ಜಂಗಮನಾಗಿ ಬರ್ತೀನಿ. ನೀನು ಭಕ್ತನಾಗಿ ಹೋಗು, ನಾನು ಜಂಗಮನಾಗಿ ಬರ್ತೀನಿ. ಇಲ್ಲೇನದಾರಲ್ಲ ಎಲ್ಲರೂ 770 ಅಮರಗಣಗಳು ಏನಿದಾರಲ್ಲ, ನೀವೊಬ್ಬರ ಹೋಗೋಣ, ಇವರೆಲ್ಲರನ್ನ ಕರ್ಕೊಂಡು ಹೋಗು. 770 ಅಮರಗಣಗಳೆಲ್ಲರೂ ಕೂಡ ಆ 1140ನೇ ಶತಮಾನದಲ್ಲಿ ನೀ ಎಲ್ಲ ಹೋಗಿ ಕರ್ನಾಟಕದೊಳಗೆ ಎಲ್ಲರೂ ಒಬ್ಬೊಬ್ಬರು ಶರಣರು. ಆ 770 ಅಮರಗಣಗಳೇ ಈ ಭೂಲೋಕದೊಳಗೆ ಒಬ್ಬೊಬ್ಬರಾಗಿ ಶರಣರು 12ನೇ ಶತಮಾನದಲ್ಲಿ ಎಲ್ಲರೂ ಹುಟ್ಟಿ ಬರ್ತಾರೆ. ಅದಕ್ಕೆ ನಂದೀಶ ಹೇಳಿದಾಗ, ನೀನೇನ್ ಚಿಂತೆ ಮಾಡ್ಬೇಡಪ್ಪ, ನಾನು ಬರ್ತೀನಿ. ನೀನು ಹೋಗಿ ಅಂತಂದ್ರೆ ನಿನಗೋಸ್ಕರವಾಗಿ ನಾನು ಅಲ್ಲಿ ಬರ್ತೀನಿ. ನಾನು ಹುಟ್ಟಬೇಕಲ್ಲ ಈ ಭೂಲೋಕದೊಳಗೆ. ಪಾರ್ವತಿ ಪರಮೇಶ್ವರನಿಗೆ ಕೈ ಮುಗಿದು 770 ಅಮರಗಣಗಳಿಗೆ ನಮಸ್ಕಾರಗಳನ್ನು ಹೇಳಿ, ನೀವೆಲ್ಲರೂ ನನಗೆ ಸಹಕಾರಿಯಾಗಿ ಭೂಲೋಕದೊಳಗೆ, ಕರ್ನಾಟಕ ದೇಶದೊಳಗೆ ನನಗೆ ನೀವೆಲ್ಲರೂ ಕೂಡ ತಂದೆ ತಾಯಿಗಳಾಗಿ, ಬಂಧುಗಳಾಗಿ, ಶರಣರಾಗಿ, ಗುರುವಾಗಿ ನೀವೆಲ್ಲರೂ ಭೂಲೋಕದೊಳಗೆ ಬರಬೇಕು ಅಂತ ನಂದೀಶ್ವರ ಕೇಳಿಕೊಳ್ತಾನೆ. ನಾಳೆ ದಿವಸ ಮತ್ತೆ ಯಥಾ ಪ್ರಕಾರವಾಗಿ ಬಸವಣ್ಣ ಎಲ್ಲಿ, ಯಾವ ಮನೆತನದಲ್ಲಿ, ಯಾವ ಗ್ರಾಮದಲ್ಲಿ ಹುಟ್ಟಿ ಬರ್ತಾನೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನೋಡಿ ಧನ್ಯರಾಗೋಣ ಅಂತಕ್ಕಂಥ ಮಾತನ್ನು ತಿಳಿಸಿ